ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಮೊದಲು ಅಂಚೆ ಮತಗಳ ಎಣಿಕೆ ಆಗತ್ತೆ. ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸಿಬ್ಬಂದಿ. 243 ಕ್ಷೇತ್ರ ಕಣದಲ್ಲಿ 2616 ಅಭ್ಯರ್ಥಿಗಳು, 39 ಜಿಲ್ಲೆಗಳಲ್ಲಿ 42 ಕೇಂದ್ರಗಳಲ್ಲಿ ಮತ ಎಣಿಕೆ, 2 ಹಂತಗಳಲ್ಲಿ ನಡೆದಿರುವಂತಹ ಮತದಾನ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಸಿಸಿಟಿವಿಯನ್ನ ಅಳವಡಿಸಿ ಖಾಕಿ ಹದ್ದಿನ ಕಣ್ಣನ್ನ ಇಟ್ಟಿರೋದು. ನೋಡಿ, ಈ ಬಾರಿ ಇನ್ನೊಂದು ಆಶ್ಚರ್ಯ ಅಥವಾ ಇನ್ನೊಂದು ಕುತೂಹಲ ಏನು ಅಂತಂದ್ರೆ, ಬೇರೆ ಎಲ್ಲಾ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಬಿಹಾರದಲ್ಲಿ ದಾಖಲೆಯ ಮತದಾನ ಆಗಿರೋದು. ಎಲ್ಲ ಚುನಾವಣೋತ್ತರ ಅಂದ್ರೆ ಎಕ್ಸಿಟ್ ಪೋಲ್ಸ್ಗಳು ಜೆಡಿಯು ಬಿಜೆಪಿಯ NDAಗೆ ಬಹುಮತ ಬರಲಿದೆ ಅಂತ ಹೇಳಿರೋದು. ಬಿಹಾರ ಚುನಾವಣಾ ಫಲಿತಾಂಶ ಕ್ಷಣವೂ ಕೂಡ ಏನಾಗುತ್ತೆ ಅನ್ನೋದು ಕುತೂಹಲ. 2 ಥರದ್ದು ನಾವು ಗಮನಿಸ್ತಾ ಇದ್ದೀವಿ. ಒಂದು, ಅತಿ ಹೆಚ್ಚು ಮತದಾನ ಆಗ್ಬಿಟ್ಟಿದೆ. ಹಾಗಾಗಿ ಕೆಲವೊಮ್ಮೆ ಅತಿ ಹೆಚ್ಚು ಮತದಾನ ಆದಾಗ ಏನಾಗುತ್ತೆ ಅಥವಾ ಅನ್ಸುತ್ತೆ, ಏನು ಲೆಕ್ಕಾಚಾರ ಹಾಕ್ತಾರೆ ಅಂತ ಅಂದರೆ, ಯಾವ ಸರ್ಕಾರ ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದೆಯೋ ಆ ಸರ್ಕಾರದ ಸಮಸ್ಯೆ, ಆ ಸರ್ಕಾರದ ಆಡಳಿತ ಇಷ್ಟ ಆಗದೇನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ವೋಟ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ನಿರೀಕ್ಷಿಸ್ತಾರೆ. ಆ ಲೆಕ್ಕಾಚಾರ ಕೂಡ ಹಾಕ್ತಾರೆ. ಅಂದರೆ ಸರ್ಕಾರದ ವಿರೋಧಿ ಅಲೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಇನ್ನೊಂದು, ತುಂಬ ಚೆನ್ನಾಗಿ ಕೆಲಸ ಆಗ್ತಾ ಇದೆ, ಈ ಬಾರಿ ಇವ್ರು ಗೆಲ್ಲೇಬೇಕು ಅಂತ ಪ್ರತಿಯೊಬ್ಬರು ಬಂದು ವೋಟ್ ಹಾಕೋದು ಕೂಡ ಇದೆ. ಹಾಗಾಗಿ ನಮ್ಮ ಮತದಾರರು ಏನು ಲೆಕ್ಕಾಚಾರ ಹಾಕೊಂಡು ಬಂದು ವೋಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಅಂದರೆ ರಿಸಲ್ಟ್ ಬರಬೇಕು. ಅತಿ ಹೆಚ್ಚು ಮತದಾನ ಆಗಿದೆ ಅಂತ ಅಂದಾಗ ಎಲ್ಲರೂ ಉತ್ಸುಕರಾಗಿ ಭಾಗಿಯಾಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತದಾರರು ನಮ್ಮ ಜನನಾಯಕನನ್ನ, ನಮ್ಮ ಸರ್ಕಾರವನ್ನ ನಾವೇ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ. ಬಿಹಾರದಲ್ಲಿ ಯಾವಾಗಲೂ ಏನಾಗ್ತಿತ್ತು ಅಂತಂದ್ರೆ ಅತಿ ಹೆಚ್ಚು ಮತದಾನ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಅತಿ ಹೆಚ್ಚು ಮತದಾನ ಆಗಿರೋದು ಕೂಡ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಇನ್ನೊಂದು, ಎಕ್ಸಿಟ್ ಪೋಲ್ಗಳ ಭವಿಷ್ಯ. ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಒಂದೇ ಥರದ ಉತ್ತರವನ್ನು ಕೊಟ್ಟಿರೋದು. ಅದು ಇದು ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದೇ ಥರದ್ದು ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿರೋದು. ಜೆಡಿಯು ಬಿಜೆಪಿಯ NDAಗೆ ಬಹುಮತ ಬರುತ್ತೆ ಅನ್ನೋದನ್ನ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಹೇಳಲಿಕ್ಕಾಗಲ್ಲ, ಎಕ್ಸಿಟ್ ಪೋಲ್ ಏನು ಹೇಳಿದೆಯೇ ಅದೇ ಭವಿಷ್ಯ ಆಗ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಮಲ್ಲೂ ಕೂಡ, ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆದಾಗ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಹೇಳಿದ್ದೊಂದು, ಇಲ್ಲಿ ವ್ಯತಿರಿಕ್ತ ರಿಸಲ್ಟ್ ಬಂದ್ಬಿಡ್ತು. ಇಲ್ಲಿ ಬಂದಿದ್ದೆ ಇನ್ನೊಂದು. ಇಲ್ಲಿ ಬಹುಮತ ಬರುತ್ತೆ ಕಾಂಗ್ರೆಸ್ಗೆ ಅಂತ ಯಾವ್ದು ಎಕ್ಸಿಟ್ ಪೋಲ್ಗಳು ಹೇಳಿರಲಿಲ್ಲ, ನಮ್ಮ TV5 ಹೇಳಿತ್ತು. ಸೊ ಹಾಗಾಗಿ ಬಿಹಾರದ ರಿಸಲ್ಟಲ್ಲೂ ಕೂಡ ಆ ಥರದ್ದು ಏನಾದರೂ ಆಗತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಹಾಗಾಗಿಯೇ ಮತದಾರರ ಮನಸ್ಸಿನ ವಿಚಾರವನ್ನ, ಅಥವಾ ಅವರು ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಓಟ್ ಹಾಕ್ತಾ ಇದ್ದಾರೆ ಅನ್ನೋದನ್ನ ಕೊನೆಯ ಕ್ಷಣದವರೆಗೂ, ಅಂದರೆ ಅಧಿಕೃತವಾಗಿ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ ನಾವು ಗೆಸ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ. ಯಾವ ಸಮೀಕ್ಷೆಗಳು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಏನಾಗುತ್ತೆ ಅನ್ನೋದೊಂದು ಕುತೂಹಲ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗತ್ತೆ, ರಿಸಲ್ಟ್ ಬರ್ತಾ ಹೋಗುತ್ತೆ. 7:30 ಅಷ್ಟೊತ್ತಿಗೆಲ್ಲ ಶುರು ಆಗುತ್ತೆ ಅಂಚೆ ಮತದಾನಗಳ ಎಣಿಕೆ ಕಾಯ್ದ. ಬಿಹಾರ ರಿಸಲ್ಟ್ನಲ್ಲಿ ಗೆದ್ದು ಬೀಗ್ತಾರ ನಿತೀಶ್ ಕುಮಾರ್ ಅವರು ಅನ್ನೋದೊಂದು ಪ್ರಶ್ನೆ ಇದೆ. ಈ ಮುಖಾಂತರವಾಗಿ 5ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರ ನಿತೀಶ್ ಕುಮಾರ್ ಅವರು ಅನ್ನೋ ಪ್ರಶ್ನೆ. ವರ್ಕೌಟ್ ಆಗುತ್ತಾ ಮೋದಿ ಅಮಿತ್ ಶಾ ತಂತ್ರ? NDA ಒಕ್ಕೂಟಕ್ಕೆ ಉಘೇ ಅಂತಾರ ಬಿಹಾರದ ಜನತೆ ಅನ್ನೋದು ಕೂಡ ಪ್ರಶ್ನೆ ಇರೋದು. ಸೊ ಬಿಹಾರ ರಿಸಲ್ಟ್ನಲ್ಲಿ ಈ ಬಾರಿಯೂ ಕೂಡ ನಿತೀಶ್ ಕುಮಾರ್ ಅವರು ಗೆದ್ದು ಬೀಗ್ತಾರಾ? ನಿತೀಶ್ ಕುಮಾರ್ ಅವ್ರಿಗೇನೆ ಜೈಕಾರ ಅಂತಾರ ಬಿಹಾರದ ಜನ ಅನ್ನೋದೊಂದು ಕುತೂಹಲ ಇದೆ, ನಿರೀಕ್ಷೆಯೂ ಇದೆ. ಈ ಮುಖಾಂತರವಾಗಿ 5ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರ ನಿತೀಶ್ ಕುಮಾರ್ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. 5ನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡೇ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡಿರೋದು. ಆ ಸ್ಟ್ರಾಟರ್ಜಿಗಳು ಇವತ್ತು ವರ್ಕೌಟ್ ಆಗಿದೆಯಾ ಅನ್ನೋದಕ್ಕೆ ಉತ್ತರ ಸಿಗತ್ತೆ. ಮೋದಿ ಮತ್ತು ಅಮಿತ್ ಶಾ ತಮ್ಮದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಿದರು. ಬಿಹಾರ ತಮ್ಮ ತೆಕ್ಕೆಗೆ ಬರಬೇಕು, ಬಿಹಾರದಲ್ಲಿ ನಮ್ಮದೇ ಪಾರುಪತ್ಯ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಸೂತ್ರಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ರು. ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಂತ ಮತ್ತೆ ಸೆಳ್ಕೊಳ್ಬೇಕು, ಯಾರನ್ನು ದೂರ ಇಡಬೇಕು, ಎಲ್ಲ ಲೆಕ್ಕಾಚಾರ ಹಾಕಿದ್ದು ಮೋದಿ ಮತ್ತು ಅಮಿತ್ ಶಾ. ರ್ಯಾಲಿ ಮತ್ತು ಭಾಷಣ ಇವೆಲ್ಲವೂ ಕೂಡ ಅಟ್ರಾಕ್ಟಿವ್ ಆಗಿತ್ತು. ಜನರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಏನು ಸ್ಟ್ರಾಟರ್ಜಿಗಳನ್ನು ಮಾಡ್ಬೋದು ಆ ಎಲ್ಲ ಸ್ಟ್ರಾಟರ್ಜಿಗಳನ್ನು ಮಾಡಿದ್ದಾರೆ. ಒಗ್ಗೂಡಿಕೊಂಡು ಯಾವ ಸಮಯದಲ್ಲಿ ಯಾವ ರ್ಯಾಲಿ ಮಾಡಬೇಕು, ಆ ರ್ಯಾಲಿ ಯಾರನ್ನ ಸೆಳಿಬೇಕು, ಯಾವ ಥರದ ಭಾಷಣ ಮಾಡಬೇಕು, ಮಾತಿನ ಮುಖಾಂತರವಾಗಿ ಯುವ ಸಮುದಾಯವನ್ನಾಗಲಿ, ಮಹಿಳೆಯರನ್ನಾಗಲಿ, ಪುರುಷರನ್ನಾಗಲಿ
ಅಥವಾ ಜಾತಿವಾರು ಆಗಲಿ ಅಥವಾ ಸಾಮಾಜಿಕ ಶೈಕ್ಷಣಿಕವಾಗಲಿ ನಾವು ಯಾರನ್ನು ಸೆಳಿಬೇಕು ಅನ್ನುವಂಥ ಸ್ಟ್ರಾಟರ್ಜಿಗಳನ್ನು ಕೂಡ ಮಾಡಿದ್ರು. ಅದೆಲ್ಲವೂ ಇವತ್ತು ಕೈ ಹಿಡಿಯತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಿಹಾರದಲ್ಲಿ ಮಹಾಗಠಬಂಧನ್ ಕೈ ಹಿಡಿತಾರ ಜನ ಅನ್ನೋದು ಕೂಡ ಪ್ರಶ್ನೆ ಇದೆ. ಇವರೊಂಥರದಲ್ಲಿ ಲೆಕ್ಕಾಚಾರ ಹಾಕೊಂಡಿದ್ರು, ನಾವು ಅಧಿಕಾರಕ್ಕೆ ಬರಲೇಬೇಕು, ನಾವು ಸಡ್ಡು ಹೊಡೆದು ಇಲ್ಲಿ ಗೆದ್ದೇ ಗೆಲ್ಲಬೇಕು ಅಂತ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಮಹಾಗಠಬಂಧನ್ ಮಾಡಿರೋದು ಕೂಡ ಗೊತ್ತಿದೆ. ಸೊ ಅವರನ್ನ ಕೈ ಹಿಡಿತಾರ ಜನ ಅನ್ನೋದು ಇವತ್ತು ಉತ್ತರ ಗೊತ್ತಾಗತ್ತೆ. ತೇಜಸ್ವಿ ಯಾದವ್ ಗ್ಯಾರಂಟಿ ಲೆಕ್ಕ ಪಕ್ಕ ಆಗತ್ತಾ? ತೇಜಸ್ವಿ ಯಾದವ್ ಅಂದಿದ ತಕ್ಷಣ ಈಗ ಸದ್ಯಕ್ಕೆ ಎಲ್ರಿಗೂ ನೆನಪಾಗೋದೇ ಗ್ಯಾರಂಟಿ. ಸಾಕಷ್ಟು ಆಫರ್ಗಳನ್ನ ಜನರಿಗೆ ನೀಡ್ತಾರೆ, ಬಗೆ ಬಗೆ ತರ ವಿಧವಾದಂಥ ಗ್ಯಾರಂಟಿ. ಒಂದೊಂದು ಆಫರ್ಗಳು ತಲೆ ಕೆಡಿಸ್ಕೊಳ್ಳಂಗಿತ್ತು, ಈಗ ಯಾರಿಗೆ ಓಟ್ ಹಾಕೋಣ ನಾವು ಅಂತ. ಮನೆಗೊಂದು ಸರ್ಕಾರಿ ನೌಕರಿಯ ಭರವಸೆ ಸಾಧ್ಯನಾ ಇದು ಅನ್ನೋ ಪ್ರಶ್ನೆಗಳಿದ್ರೂ ಕೂಡ ಜನರಿಗೆ ಆಸೆನೂ ಇರುತ್ತಲ್ಲ. ಮನೆಗೊಂದು ಸರ್ಕಾರಿ ನೌಕರಿ ಅಂತ ಅಂದ್ರೆ ಯಾಕೆ ಹಾಕ್ಬಾರ್ದು ಓಟು ಅಂತ ಏನಾದ್ರು ಜನ ಓಟ್ ಹಾಕ್ಬಿಟ್ಟಿದ್ದಾರಾ? ಅದಕ್ಕೇನಾದ್ರೂ ಅಸ್ತು ಅಂದ್ಬಿಟ್ಟಿದ್ದಾರಾ? ಪ್ರಶ್ನೆ ಇದೆ. ಕರ್ನಾಟಕದಂತೆ ಗ್ಯಾರಂಟಿಯನ್ನ ಘೋಷಿಸಿರುವ RJD, ಮತದಾರರಿಗೆ ಹಲವು ಭರವಸೆಯನ್ನ ನೀಡಿರುವಂತ RJD. ನಮ್ಮ ಕರ್ನಾಟಕದಲ್ಲಿ ಒಂದು ಬಹುಮತ ಬಂದಿದೆ, ಸ್ಪಷ್ಟವಾದಂಥ ಒಂದು ಸರ್ಕಾರ ರಚನೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ಗ್ಯಾರಂಟಿ ಯೋಜನೆಗಳು ಅನ್ನೋದನ್ನ ಅನೇಕ ರಾಜಕೀಯ ನಾಯಕರುಗಳು ವಿಶ್ಲೇಷಣೆ ಮಾಡಿದ್ದಿದೆ, ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ದಿದೆ. ಇದೇ ಗ್ಯಾರಂಟಿಗಳನ್ನ ಗಮನದಲ್ಲಿ ಇಟ್ಕೊಂಡು, ಇದೇ ಗ್ಯಾರಂಟಿಗಳನ್ನ ಫೋಕಸ್ ಮಾಡಿಕೊಂಡು ಬಿಹಾರದಲ್ಲೂ ಕೂಡ ತೇಜಸ್ವಿ ಯಾದವ್ ಅವರು ಬಗೆಯ ಆಫರ್ಗಳನ್ನ ಕೊಡ್ತಾರೆ. ಅದು ಅಂತಿಂಥದ್ದಲ್ಲ, ಮನೆಗೊಂದು ಸರ್ಕಾರಿ ನೌಕರಿ ಅಂತಂದ್ರೆ ಯೋಚನೆ ಮಾಡಿ, ಯಾರಿಗೆ ತಾನೇ ಸರ್ಕಾರಿ ನೌಕರಿ ಸಿಗಬಾರ್ದು ಅನ್ನುವಂಥದ್ದು ಇರುತ್ತೆ. ಎಲ್ರಿಗೂ ಆಸೆ ಇರುತ್ತೆ, ನನ್ನ ಮಗಂಗೊಂದಿರಲಿ, ನನ್ನ ಮಗಳಿಗೊಂದಿರಲಿ, ನನ್ನ ಸೊಸೆಗೊಂದಿರಲಿ ಅಂತ. ಸೊ ಹೀಗಿರ್ಬೇಕಾದ್ರೆ ಯಾದವ್ ಅವರ ಈ ಆಫರನ್ನು ಜನ ಒಪ್ಕೊಂಡಿರ್ತಾರಾ? ಜನ ಅದಕ್ಕೆ ಅಂತ ಮತದಾನವನ್ನು ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಮನೆಗೊಂದು ಸರ್ಕಾರಿ ನೌಕರಿಗೆ ಭರವಸೆಗೆ ಅಸ್ತು ಅಂದಿದ್ದಾರಾ ಹಾಗಾದ್ರೆ ಜನ ಅನ್ನೋ ಪ್ರಶ್ನೆ, ಅದಕ್ಕೂ ಕೂಡ ಉತ್ತರ ಸಿಗುತ್ತೆ. ಏನು ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಬರುತ್ತೆ. ಯಾವುದು ಬಹುಮತ, ಏನು ಕತೆ, ಏನು ಎತ್ತ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಬರುತ್ತೆ. ಬಟ್ ಈ ಬಾರಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದು, ಎಲ್ರಿಗೂ ಆಶ್ಚರ್ಯ ಅಂತ ಅನಿಸಿದ್ದು, ಎಲ್ರಿಗೂ ಸವಾಲ್ ಅಂತ ಅನಿಸಿದ್ದು ಈ ಗ್ಯಾರಂಟಿಗಳ ಆಧಾರದ ಮೇಲೆ ಏನಾದರೂ ಜನ ಓಟ್ ಹಾಕಿದ್ರು ಅಂತ ಅಂದರೆ ಫಾರ್ ಶೋ ಗೆದ್ದೇ ಗೆಲ್ತಾರೆ, RJD ಕೈ ಹಿಡಿತಾರೆ ಜನ ಅನ್ನೋದು ಚರ್ಚೆಗಳು ಆಗಿದ್ದು ಕೂಡ ಆಗಿದೆ. ಇದಕ್ಕೆ ಅಂತಲೇ ಮಹಾಗಠಬಂಧನ್ ಒಂದು ಪ್ಲಾನ್ ಮಾಡಿಕೊಂಡು ಗ್ಯಾರಂಟಿ ಯೋಜನೆಯನ್ನು ಅಪ್ಲೈ ಮಾಡಿತು.